ಹೌದು, ಹೀಗೆ ಕಣ್ಣೀರು ಹಾಕುತ್ತಾ ಹೊರಟಿರುವ ಗಂಡ ಹೆಂಡತಿ ನೇಪಾಳ ಬಾರ್ಡರ್ನಲ್ಲಿನ ಉತ್ತರ ಪ್ರದೇಶದ ರಾಜ್ಯದ ನಿವಾಸಿಗಳು. ಇವರು ತಮ್ಮ 12 ವರ್ಷದ ಮಗಳು ಅರ್ಪಿತಾಳನ್ನ ಸತ್ಯ ಸಾಯಿ ಸರಳ ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ದಾಖಲು ಮಾಡಿದ್ರು. ಇಡೀ ಪ್ರಪಂಚದಲ್ಲೇ ಕ್ಯಾಶ್ ಕೌಂಟರ್ ರಹಿತ ಮೆಡಿಕಲ್ ಆಸ್ಪತ್ರೆ ನಡೆಸುತ್ತಿರುವ ಮುದ್ದೇನಹಳ್ಳಿ ಸಾಯಿಬಾಬಾ ಆಸ್ಪತ್ರೆಯಲ್ಲಿ ಯಾವುದೇ ಖರ್ಚಿಲ್ಲದೆ ಚಿಕಿತ್ಸೆ ನೀಡಿದ್ರೂ ಕೆಲವು ಔಷಧಿಗಳನ್ನು ಹೊರಗಡೆ ಖರೀದಿಸಬೇಕಾಗುತ್ತದೆ. ಇದರ ಜೊತೆಗೆ ಪೋಷಕರಿಗೆ ಅಲ್ಲಿ ಉಳಿದುಕೊಳ್ಳಲು ಅವಕಾಶ ಇರುವುದಿಲ್ಲ. ಹಾಗಾಗಿ ಮಗಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಈ ದಂಪತಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಲಾಡ್ಜ್ನಲ್ಲಿ ಇದ್ದುಕೊಂಡು ಆಸ್ಪತ್ರೆಗೆ ಹೋಗಿ ಬರುತ್ತಿದ್ರು. ದಿನಕ್ಕೆ 800 ರೂಪಾಯಿ ಪ್ರಕಾರ ಲಾಡ್ಜ್ಗೆ ಹಣ ಕಟ್ಟಬೇಕಾದ್ದರಿಂದ ತಾವು ತಂದಿದ್ದ ಹಣವೆಲ್ಲ ಖಾಲಿಯಾಗಿತ್ತು. ಮುಂದೇನು ಮಾಡಬೇಕೆಂದು ದಿಕ್ಕು ತೋಚದೆ ಕೆಲಸ ಹುಡುಕಿಕೊಂಡು ಹೊರಟಿದ್ದ ಉತ್ತರ ಪ್ರದೇಶದ ವಿಜಯ್ ಕುಮಾರ್ ಹಾಗೂ ಗೀತಾ ಎಂಬ ದಂಪತಿಯ ಕಷ್ಟ ಕೇಳಿದ ಆಂಧ್ರ ಮೆಸ್ ಮಾಲೀಕ ಮಂಜುನಾಥ್ ತಮ್ಮ ಹೋಟೆಲ್ನಲ್ಲೇ ಕೆಲಸ ಕೊಟ್ಟು ದಿನಕ್ಕೆ 1,000 ರೂಪಾಯಿ ಸಂಬಳ ನೀಡಿ ತಮ್ಮದೇ ಮನೆಯಲ್ಲಿ ಉಳಿದುಕೊಳ್ಳಲು ಹೇಳಿ ಸಾರ್ಥಕತೆ ಮೆರೆದಿದ್ರು. जो यहाँ पे काम करके मैंने इतने दिन तक रहा, अपनी बच्ची का इलाज कराया, ओनर ने दिया, सब कुछ दिया हमें, कपड़ा लत्ता रुपया पैसा सब कुछ दिया. ओके, थैंक यू. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದು ಮಗಳು ಅರ್ಪಿತಾಳೊಂದಿಗೆ ನಗುಮುಖದಿಂದ ತಮ್ಮ ಊರಿಗೆ ಹೊರಟ ದಂಪತಿಗೆ ಮಂಜುನಾಥ್ ತಾವು ಹೋಟೆಲ್ನಲ್ಲಿ ದುಡಿದಿದ್ದ 1,20,000 ನಗದು ಜೊತೆಗೆ ಅವರ ಊರಿಗೆ ತಲುಪಲು ಖರ್ಚಾಗುವ ರೈಲು ಟಿಕೆಟ್ ಹಣ ನೀಡಿ ಕಳುಹಿಸಿದ್ರು. ಗುರುತು ಪರಿಚಯ ಇಲ್ಲದ ಊರಲ್ಲಿ ಕೆಲಸ ಕೊಟ್ಟು ಉಳಿದುಕೊಳ್ಳಲು ಜಾಗ ಕೊಟ್ಟು ಆಸ್ಪತ್ರೆಗೆ ಸೇರಿದ ಮಗಳು ಬದುಕಿ ಬರ್ತಾಳೋ ಇಲ್ವೋ ಎಂಬ ಭಯದಲ್ಲಿ ಬದುಕಿದ ದಂಪತಿ ತಮ್ಮ ಮಗಳ ಜೊತೆ ಊರಿಗೆ ಹೊರಡುವಾಗ ಮಂಜುನಾಥ್ ತೋರಿದ ಅಕ್ಕರೆ ಆತ್ಮೀಯತೆ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಲೇ ತವರಿಂದ ಅತ್ತೆ ಮನೆಗೆ ಹೋಗುವಾಗ ಮಗಳು ಹೇಗೆ ದುಃಖ ವ್ಯಕ್ತಪಡಿಸುತ್ತಾಳೋ ಹಾಗೆ ಆಪ್ಯಾಯತೆಯನ್ನ ತೋರುತ್ತಾ ಹೊರಟಿದ್ರು. ಎಲ್ಲರಿಗೂ ಚಿಕ್ಕಬಳ್ಳಾಪುರ ಜನತೆಗೆ, ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ಅಂತ. ಚಿಕ್ಕಬಳ್ಳಾಪುರ ಕರ್ನಾಟಕ ರಕ್ಷಣಾ ವೇದಿಕೆ ಚಲಪತಿ ಗೌಡರ ಬಣಗದಲ್ಲಿದ್ದೀನಿ. ನಂದು ಜೈನ್ ಮಿಷನ್ ಹಾಸ್ಪಿಟಲ್ ಮುಂಭಾಗ ಆಂಧ್ರ ಮೆಸ್ ಹೋಟೆಲ್ ಇದೆ. ಇಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಊಟ ತಿಂಡಿ ಕೊಡ್ತಾ ಇದ್ದೀನಿ. ಅಂಗವಿಕಲರಿಗೂ ಉಚಿತ ಊಟ ತಿಂಡಿ ಕೊಡ್ತಾ ಇದ್ದೀನಿ. ಎಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ಫ್ರೀಯಾಗಿ ಊಟ ಕೊಡ್ತಾ ಇದ್ದೀನಿ. ತಿಂಡಿನೂ ಊಟ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಈಗ ಜುಲೈ 4ನೇ ತಾರೀಕು ಒಬ್ಬರು ಪೇಷಂಟ್ ಬರ್ತಾರೆ, ಹಾರ್ಟ್ ಪೇಷಂಟ್ ಬಂದಾಗ ಅವರು ಕೆಲಸ ಇಲ್ದಿರ ಓಡಾಡ್ಕೊ ದುಡ್ಡು 70,000 ದುಡ್ಡು ತಗೊಂಡ್ಬಂದಿರ್ತಾರೆ, ಆಗೋಗಿರುತ್ತೆ ಹಾಸ್ಪಿಟಲ್ ಖರ್ಚಿಗೆ. ನಮ್ಮ ಹೋಟ್ಲ್ ಕೆಲಸಕ್ಕೆ ಬಂದಿರ್ತಾರೆ. ಕೆಲಸಕ್ಕೆ ಬಂದಾಗ ನಾನು ಕೆಲಸಕ್ಕೆ ಇಟ್ಕೊಂಡು ಅವ್ರಿಗೆ ಇರೋಕ್ಕೆ ಮನೆ ಕೊಟ್ಟು ಮಗುಗೆ ಹಾಸ್ಪಿಟಲ್ ತೋರಿಸಿ ಮತ್ತೆ ಅವ್ರಿಗೆ ತಿಂಗಳ ಮಾತ್ರೆಗಳು ಟಾನಿಕ್ ಎಲ್ಲ ಕೊಟ್ಟು ಅವ್ರಿಗೆ ಈಗ 4 ತಿಂಗಳಾಗಿದೆ. 1,20,000 ಅವ್ರಿಗೆ ಸಂಬಳ ಕೊಟ್ಟಿದ್ದೀನಿ. ಈಗ ಅವ್ರಿಗೆ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ, ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಂತ ನಿಮ್ಮಲ್ಲಿ ಕಳೆ ಪ್ರಾರ್ಥನೆ ಮಾಡ್ಕೊಂತಾರೆ. ಕೆಲಸ ಹುಡುಕಿಕೊಂಡು ಹೋಟೆಲ್ಗೆ ಬಂದ ದಂಪತಿಗೆ ಅವರ ಆರೋಗ್ಯಕರ ಮಗುವಿನೊಂದಿಗೆ ಹಣವನ್ನು ನೀಡಿ ಕಳುಹಿಸಿ ಮಾನವೀಯತೆ ಮೆರೆದಿರುವ ಆಂಧ್ರ ಮೆಸ್ನ ಮಂಜುನಾಥ್ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.